ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ಏನ್ ಗೊತ್ತಾ, ಮಾಜಿ ಪ್ರಧಾನಿ ದೇವೇಗೌಡರ ಆತ್ಮಚರಿತ್ರೆ ಬರ್ತಾ ಇದ್ಯಂತೆ. ಎಸ್, ಕಳೆದೆರಡು ವರ್ಷಗಳಿಂದ ನಿರಂತರವಾಗಿ ದೇವೇಗೌಡರು ಆತ್ಮಚರಿತ್ರೆ ಬರೆಯೋದ್ರಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಅನ್ಕೊಂಡಂತೆ ನಡೆದ್ರೆ ಮೇ ಎಂಡ್ ಒಳಗೆ ದೇವೇಗೌಡರ ಆತ್ಮಚರಿತ್ರೆ ಮಾರುಕಟ್ಟೆಗೆ ಬರುತ್ತೆ. ಇನ್ನು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ನಾಯಕ ಎಚ್.ಡಿ. ದೇವೇಗೌಡರ ಆತ್ಮಚರಿತ್ರೆ ಸಿದ್ಧವಾಗ್ತಾ ಇದೆ. ಸೊ ಎಲ್ಲಾ ಚೆನ್ನಾಗಿ ಆದ್ರೆ ಮೇ ಎಂಡ್ ಒಳಗೆ ಮಾರ್ಕೆಟ್ಗೆ ಬರೋದು ಕನ್ಫರ್ಮ್. ಕಳೆದೆರಡು ವರ್ಷಗಳಿಂದ ದೇವೇಗೌಡರು ಆತ್ಮಚರಿತ್ರೆ ಬರೆಯೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸದ್ಯ ಆತ್ಮಚರಿತ್ರೆ ಅಂತಿಮ ಹಂತದಲ್ಲಿದ್ದು ಮೈಸೂರಿನಲ್ಲೇ ಮೊಕಾಂ ಹೂಡಿ ದೇವೇಗೌಡರು ತಮ್ಮ ಆಟೋಬಯೋಗ್ರಫಿಗೆ ಅಂತಿಮ ರೂಪ ನೀಡುವಲ್ಲಿ ನಿರತರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ.ಎಸ್. ರಂಗಪ್ಪ ನಿವಾಸದಲ್ಲಿ ಆತ್ಮಚರಿತ್ರೆಯ ಕೆಲಸಗಳು ನಡೀತಾ ಇವೆ. ಇವರ ಜೊತೆ ಸಾಹಿತಿ ಪ್ರಾಧ್ಯಾಪಕರು ಆದ ಸಿ. ನಾಗಣ್ಣ ಕೂಡ ಕೈ ಜೋಡಿಸಿದ್ದಾರೆ. ದೇಶದಲ್ಲಿ ಹಲವು ರಾಜಕಾರಣಿಗಳ ಆತ್ಮಚರಿತ್ರೆಗಳು ಬಂದು ಹೋಗಿವೆ. ಆದ್ರೆ ಕನ್ನಡಿಗರಿಗಾಗಿ ದೇಶದ ಪ್ರಧಾನಿ ಹುದ್ದೆಗೇರಿದ ಏಕೈಕ ಚತುರ ರಾಜಕಾರಣಿ ದೇವೇಗೌಡರ ಆತ್ಮಚರಿತ್ರೆ ಕುತೂಹಲ ಹುಟ್ಟಿಸಿದೆ. ಮೇ ಎಂಡ್ ಒಳಗೆ ಇದು ರಿಲೀಸ್ ಆಗಿ ಮಾರುಕಟ್ಟೆ ಪ್ರವೇಶಿಸುವ ನಿರೀಕ್ಷೆ ಇದೆ. ಸೊ ಇನ್ನೇನು ಈ ಮೇ ಎಂಡ್ ಅಲ್ಲಿ ದೇವೇಗೌಡರ ಆಟೋಬಯೋಗ್ರಫಿ ಹೊರಗಡೆ ಬರತ್ತೆ. ಸೊ ಅದ್ರಲ್ಲಿ ಏನೆಲ್ಲ ಇರತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಅಂತೂ ಖಂಡಿತ ಎಲ್ರಿಗೂ ಇರತ್ತೆ. ಸೊ ಈ ಕ್ಯೂರಿಯಾಸಿಟಿಗೆ ತೆರೆ ಎಳಿಬೇಕು ಅಂದ್ರೆ ಮೇ ಎಂಡ್ ವರೆಗೂ ವೇಟ್ ಮಾಡಲೇಬೇಕು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.